ಸಾದಿಕ್ ಬೈಕ್ ಸರ್ವಿಸ್ ಶಿವನಿ. ಹಲೋ ಫ್ರೆಂಡ್ಸ್, ಒಂದು ಸಣ್ಣ ಮಾಹಿತಿ ಕೊಡ್ತೀನಿ ನೋಡಿ. ಇದು ಬೋರಿಗೆ ಬಿಚ್ಚಿರೋದು ಗಾಡಿ, ಅವ್ರು ಮಾಡಿದ್ದೀವಿ ಆಲ್ರೆಡಿ. ಇದು ಭಾಳ ಬೇಗ ಇಂಜನ್ನು ಬೋರಿಗೆ ಬಂದಿದೆ. ಯಾಕಿದು ಭಾಳ ಬೇಗ ಇಂಜಿನ್ ಕೆಲಸಕ್ಕೆ ಬಂದಿದೆ ಅಂದರೆ, ಇದರಲ್ಲಿ ಆಯಿಲ್ ಮೇಂಟೆನೆನ್ಸ್ ಕಸ್ಟಮರ್ ಮಾಡಿಲ್ಲ. ಆಯಿಲ್ ಹಾಕ್ಸೋದು ಯಾವಾಗಲೂ ಕಿಲೋಮೀಟ್ರ್ ನೋಡ್ಕೊಳಲ್ಲ, ಯಾವಾಗ ಬೇಕು ಅವಾಗ ಚೇಂಜ್ ಮಾಡಿಸೋದು, ಆ ಥರದಿಂದ ಮಾಡೋದ್ರಿಂದ ಇದು ಭಾಳ ಬೇಗ ಇಂಜಿನ್ ಕೆಲಸಕ್ಕೆ ಬಂದಿದೆ. ಹಾಗಾಗಿ ಫ್ರೆಂಡ್ಸ್, ನಾನೊಂದು ಸಣ್ಣ ಮಾಹಿತಿ ಕೊಡ್ತೀನಿ. ನೀವು ಯಾವ ಟೈಮಿಗೆ ಕರೆಕ್ಟಾಗಿ ಆಯಿಲ್ ಚೇಂಜ್ ಮಾಡಿದ್ರೆ ನಿಮ್ಮ ಗಾಡಿ ಲೈಫ್ ಹೆಂಗಿರುತ್ತೆ ಅಂತ ನೋಡಿ. ನೀವು ಕರೆಕ್ಟಾಗಿ 2200ಕ್ಕೆ ಆಯಿಲ್ ಚೇಂಜ್ ಮಾಡಿಸ್ಬೇಕು. 2200ಕ್ಕೆ ನೀವು ಆಯಿಲ್ ಚೇಂಜ್ ಮಾಡಿಸಿದ್ರೆ ನಿಮ್ಮ ಗಾಡಿ ಲೈಫು ಜಾಸ್ತಿ ಇರುತ್ತೆ ಮತ್ತು ಗಾಡಿ ಸ್ಯಾಟಿಸ್ಫ್ಯಾಕ್ಷನು ಕರೆಕ್ಟಾಗಿರುತ್ತೆ. ಸುಮ್ಮನೆ ಆಯಿಲ್ ಹಾಕ್ಬಿಟ್ಟು ಯಾವಾಗಲೂ ಚೇಂಜ್ ಮಾಡೋದು ಎಲ್ಲ ಮಾಡಬೇಡಿ. ನಿಮಗೆ ಭಾಳ ಖರ್ಚು ಬರುತ್ತೆ ಏನಾದ್ರು ಪ್ರಾಬ್ಲಮ್ ಆದರೆ. ನೀವು ಕರೆಕ್ಟಾಗಿ ಕಿಲೋಮೀಟ್ರ್ ನೋಡ್ಕೊಳ್ಳಿ, ಬರೆದು ಇಟ್ಕೊಳ್ರಿ. ಇಲ್ಲಾಂದರೆ ಒಂದು ಫೋಟೋ ಹೊಡ್ಕೊಳ್ರಿ ಮೀಟ್ರದ್ದು. ಕರೆಕ್ಟಾಗಿ ಕಿಲೋಮೀಟ್ರ್ ನೋಡ್ಕೊಂಡು 200-300 ಕಿಲೋಮೀಟ್ರ್ ಒಳಗೆ ಆಯಿಲ್ ಸರ್ವಿಸ್ನ ಗಾಡಿದು ಮುಗಿಸಿ. ಹಾಗೆ ಮಾಡೋದ್ರಿಂದ ನಿಮಗೆ ಗಾಡಿ ಲೈಫ್ ಚೆನ್ನಾಗಿರುತ್ತೆ ಮತ್ತು ಗಾಡಿ ಸ್ಯಾಟಿಸ್ಫ್ಯಾಕ್ಷನು ಚೆನ್ನಾಗಿರುತ್ತೆ, ಗಾಡಿ ಮೈಲೇಜು ಚೆನ್ನಾಗಿರುತ್ತೆ, ಪಿಕಪ್ಪು ಚೆನ್ನಾಗಿರುತ್ತೆ, ಗಾಡಿಗೆ ಬೇಗ ಹೊಡ್ತಾ ಬಿಡಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.